ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ಕಾವ್ಯವಾಚನ. ಶೀರ್ಷಿಕೆ ಜಗದ ನಿಯಮ. ರಚನೆ ಪಾರ್ವತಿ ಶಾಸ್ತ್ರಿ, ಪುತ್ತೂರು. ಬಾನಿಂದ ಧುಮುಕಿರುವ ಜಲಧಾರೆ ನೋಡುತ್ತಾ, ಬಾನಿಂದ ಧುಮುಕಿರುವ ಜಲಧಾರೆ ನೋಡುತ್ತಾ, ನಿಂದಿಹನು ಭಾಸ್ಕರನು ಮರೆಗೆ ಸರಿದು, ನಿಂದಿಹನು ಭಾಸ್ಕರನು ಮರೆಗೆ ಸರಿದು. ಬಾನೆಲ್ಲ ತಿಳಿಯಾಯ್ತು, ತಿರೆಯೊಡಲು ನೆನೆದಾಯ್ತು, ಹರಿದ ನೀರೆಲ್ಲ ಶರಧಿಯ ಸೇರಿತು, ಹರಿದ ನೀರೆಲ್ಲ ಶರಧಿಯ ಸೇರಿತು. ಚಂಡಕರ ತನ್ನ ಪಯಣದ ದಿಸೆಯ ಬದಲಿಸುತ್ತಾ, ಪ್ರಖರಗೊಂಡಿಹನು ತಾಪವ ಹೆಚ್ಚಿಸಿ. ಚಂಡಕರ ತನ್ನ ಪಯಣದ ದಿಸೆಯ ಬದಲಿಸುತ್ತಾ, ಪ್ರಖರಗೊಂಡಿಹನು ತಾಪವ ಹೆಚ್ಚಿಸಿ. ಸುಡುವ ದಿನಕರನ ಶಾಖವು ತಾಕಿ ಬಿಸಿಯೇರಿ, ಮೇಲಕ್ಕೇರಿತು ವಾರಿ ಆವಿಯಾಗಿ, ಮೇಲಕ್ಕೇರಿತು ವಾರಿ ಆವಿಯಾಗಿ. ಕಾಲಚಕ್ರವು ತಿರುಗಿದಂತೆಲ್ಲ ಸುತ್ತುತ್ತಲೇ ಮೇಲೇರಿದರೂ ಕೆಳಗೆ ಇಳಿಯಬೇಕು, ಮೇಲೇರಿದರೂ ಕೆಳಗೆ ಇಳಿಯಬೇಕು. ಸೋಲದೆಯೇ ಬಾಳುವೆಯ ಮಾಡಲಿಕ್ಕೆ ನೆನೆಯುತ್ತಲೇ ಶೂಲಪಾಣಿಯ ದಯೆಯು ಒದಗಬೇಕು, ಶೂಲಪಾಣಿಯ ದಯೆಯು ಒದಗಬೇಕು. ಪ್ರಕೃತಿ ಎಂಬುದು ಇರಲು ಬದ್ಧತೆಯ ನಿಯಮದೊಳು ವಿಕೃತಗೊಳಿಸುವ ಹಕ್ಕು ಮನುಜಗಿಹುದೇ, ವಿಕೃತಗೊಳಿಸುವ ಹಕ್ಕು ಮನುಜಗಿಹುದೇ. ಸುಕೃತ ಫಲ ಸಿಗಬಹುದು ಮೇರೆ, ಮೀರದೇರಲು ಪ್ರಕೃತದೊಳು ನಿಜದಿ ಮಾನವನಾಗಿರೆ, ಪ್ರಕೃತದೊಳು ನಿಜದಿ ಮಾನವನಾಗಿರೆ. ಧನ್ಯವಾದಗಳು.